ಚಾನಲ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಹೌದು ಜೋಶ್ ಮಕ್ಕಳೇ, ಹಾಯ್ ಮ್ಯಾಮ್, ಹಾಯ್ ಸಿಸ್ ಅಂತ ತಿಳಿಸಿ. ಸೊ ನಿಮ್ಮ 12th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮಿನೇಷನ್ ರಿಸಲ್ಟ್ ಬಂದಿದೆ. ಸೊ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ ಇಲ್ಲಿ ತುಂಬ ಜನ ಇದ್ದೀರಾ ಅನ್ಕೊಂಡಿದ್ದೀನಿ. ನಿಮ್ಮೆಲ್ರಿಗೂ ಇರುವಂತಹ ಕುತೂಹಲಕಾರಿಯಾದ ಪ್ರಶ್ನೆ ಏನಪ್ಪ ಅಂದರೆ, ಅಕ್ಕ ಈ ಚಾನಲಲ್ಲಿ ನೀವು ಸೈನ್ಸ್ ಸ್ಟೂಡೆಂಟ್ಸ್ ಮಾತ್ರ ಮಾಡ್ತೀರಲ್ವಾ ವೀಡಿಯೋಸ್ನ, ನಮ್ಮ ಆರ್ಟ್ಸ್ ಸ್ಟೂಡೆಂಟ್ಸ್ ಕಾಮರ್ಸ್ ಸ್ಟೂಡೆಂಟ್ಸ್ಗಿಂತ ಹೇಗೆ ನಾವು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀರಾ ಅಂದರೆ, ನನಗೆ ಪ್ರತಿಯೊಬ್ಬ ಸ್ಟೂಡೆಂಟು ಇಂಪಾರ್ಟೆಂಟು. 12th ಸ್ಟ್ಯಾಂಡರ್ಡಲ್ಲಿ ಇರೋರು, ಆದವರು, ಪಾಸ್ ಔಟು ಅಥವಾ 10th ಸ್ಟ್ಯಾಂಡರ್ಡಲ್ಲಿ ಇರೋ ಸ್ಟೂಡೆಂಟ್ಸು. ಸೊ ಇದೆಲ್ಲ ಏನಪ್ಪ ಆಗುತ್ತೆ ಅಂದರೆ, ನಮಗೆ ಬೀಂಗ್ ಅ ಟೀಚರ್, ಬೀಂಗ್ ಅ ಟ್ಯೂಟರ್, ಅದು ನಮಗೆ ನಿಮಗೋಸ್ಕರನೂ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಅದರಿಂದಾಗಿ ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಂಡ್ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್, ಐ ಬೆಗ್ ಯು, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕಂದರೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಹೇಳ್ತಾ ಇರ್ತೀನಿ. ಪ್ರತಿಯೊಂದು ಕ್ಯಾರಿಯರು ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ಸ್ಕಿಪ್ ಮಾಡಿದ್ರೆ ತುಂಬ ವಿಷಯ ನೀವು ಮಿಸ್ ಮಾಡ್ಕೊಳ್ತೀರಾ. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಆ ಎಲ್ಲ ಕಾನ್ಸೆಪ್ಟ್ಸ್ ಇರುತ್ತೆ, ವಿಡಿಯೋನ ಎಂಡ್ ತನಕ ನೋಡಬೇಕಾಗತ್ತೆ. ಸೊ ವಿತೌಟ್ ಎನಿ ಫರ್ದರ್ ಡ್ಯೂ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅಂದರೆ ನಿಮಗೆ ಇನ್ನೂ ಹೊಸ ವಿಡಿಯೋ ಬರುತ್ತೆ, UPSC ರಿಲೇಟೆಡ್, IAS ರಿಲೇಟೆಡ್, ಎಲ್ಲ ಎಜುಕೇಷನ್ ಪರ್ಪಸ್ಸು. ಸೊ ಬನ್ನಿ PDF-ಗೆ ಹೋಗೋಣ. ಇನ್ನೊಂದ್ಸಲ ನಮಸ್ಕಾರ ಎಲ್ರಿಗೂ. ಕೋರ್ಸಸ್ ಆಫ್ಟರ್ 12th ಆರ್ಟ್ಸ್ ನೋಡ್ಕೊಂಡು ಬರೋಣ. ಸೊ ನೀವೇನಾದರೂ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಆಗಿದ್ದರೆ ಸೊ ಯಾವುದೆಲ್ಲ ಕೋರ್ಸಸ್ ಇದೆ ಅಂತ ನೋಡ್ಕೊಂಡು ಬರೋಣ, ಪಾಯಿಂಟ್ ಟು ಪಾಯಿಂಟ್ ನೋಡಿ ಆರ್ಟ್ಸ್ನವರಿಗೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಸ್ಟಾರ್ಟ್ ಮಾಡೋಣ ಎಲ್ಲಿಂದ ಅಂದರೆ, ಫಸ್ಟು ಸೈಕಾಲಜಿ ಅಂದರೆ ಹ್ಯೂಮನ್ ಬಿಹೇವಿಯರ್, ಹ್ಯೂಮನ್ ಮೈಂಡ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ ನೋಡಿ, ಅದಕ್ಕೆ ನಾವು ಸೈಕಾಲಜಿ ಅಂತ ಹೇಳ್ತೀವಿ. ಸೊ BA ಸೈಕಾಲಜಿ ಮಾಡಬಹುದು, ಇಲ್ಲಿದ್ರೆ ಅಪ್ಪರ್ ಸ್ಟಡೀಸ್ಗಾಗಿ MA ಸೈಕಾಲಜಿ ಮಾಡಬಹುದು. ನೆಕ್ಸ್ಟ್ ನೀವು ವೆರಿ ಇಂಪಾರ್ಟೆಂಟ್ಲಿ BCA ಸೈಬರ್ ಸೆಕ್ಯೂರಿಟಿ. ಇದು BCA ಅಂತ ಖಾಲಿ ಬರೀಲಿಲ್ಲ, ಯಾಕಪ್ಪ ಅಂದರೆ ನೀವು BCAನೂ ಮಾಡ್ಬೋದು, ಪ್ಲೇನ್ ನಾರ್ಮಲ್ BCA, ಬಟ್ ದೆನ್ BCA ವಿತ್ ಸೈಬರ್ ಸೆಕ್ಯೂರಿಟಿ ಇದೆ ನೋಡಿ, ಅದು ಹೈ ಡಿಮಾಂಡ್. ನಿಮ್ಮ ಸ್ಯಾಲ್ರಿ ಪರ್ ಇಯರಿಂದ ಪರ್ ಮಂತ್ಗೆ ಕೆಲವೊಂದು ಸಲ ಕೆಲವೊಬ್ಬರು ಪರ್ ಮಂತೆ 1 ಕೋಟಿ ಅರ್ನ್ ಮಾಡೋರು ಇರುವಾಗ ಸೀದು ಹೈಪ್, ಓಕೆನಾ. ನೆಕ್ಸ್ಟ್ ಬ್ಯಾಚುಲರ್ ಆಫ್ LIB LSC ಲೈಬ್ರರಿ ಸೈನ್ಸ್ 3 years ಕೋರ್ಸ್ ಇರುತ್ತೆ. ಡಿಪ್ಲೊಮಾ ಇಂಜಿನಿಯರಿಂಗ್. ಸೊ ನೀವೇನಾದರೂ ಆರ್ಟ್ಸ್ ಬ್ಯಾಕ್ಗ್ರೌಂಡು, ನನ್ನ ಜನ್ಮದಲ್ಲಿ ಇಂಜಿನಿಯರ್ ಆಗೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ರೆ ಎಂಜಿನಿಯರಿಂಗ್ ಮಾಡಬಹುದು ಡಿಪ್ಲೊಮಾದಲ್ಲಿ. ನೆಕ್ಸ್ಟ್ BA ಕುಲಿನರಿ ಮತ್ತು MA ಕುಲಿನರಿ. ಸೊ ಈ ಕುಲಿನರಿ ಅಂದರೆ ಏನು, ಕುಕಿಂಗ್, ಸರಿನಾ, ಕುಕಿಂಗ್ ಅಂಡರ್ ಬರುತ್ತೆ. ನೆಕ್ಸ್ಟ್ ನೀವು DED ಮಾಡಬಹುದು. ನೆಕ್ಸ್ಟ್ BSW ಮಾಡಿ MSW, ನಿಮಗೆ ಬೆಸ್ಟ್ ಕೋರ್ಸು. ಹಾಸ್ಪಿಟಲ್ಸಲ್ಲಿ ವರ್ಕ್ ಮಾಡಬಹುದು, ಇಲ್ಲಾಂದರೆ ಕ್ಲಿನಿಕಲ್ಲಿ ವರ್ಕ್ ಮಾಡಬಹುದಾಗಿದೆ. ನೆಕ್ಸ್ಟ್ BA LLB LLM, ಇದು LLBದು ಅಪ್ಪರ್ ಸ್ಟಡೀಸು. LLB ಅಂದರೆ ಲಾ ಓದ್ಬೋದು ನೀವು, ಬ್ಯಾಚುಲರ್ ಆರ್ಟ್ಸ್ ಮಾಡ್ಬೋದು. ನೆಕ್ಸ್ಟ್ ಬ್ಯಾಚುಲರ್ ಆಫ್ ಆರ್ಟ್ಸ್ ಇನ್ ಜರ್ನಲಿಸಮ್ ಮಾಡ್ಬೋದು, ಬ್ಯಾಚುಲರ್ ಆಫ್ PE BBA MBA ಮಾಡ್ಬೋದು, ಜರ್ನಲಿಸಮ್ ಮಾಡ್ಬೋದು, ಮಲ್ಟಿಮೀಡಿಯಾ ಆ್ಯನಿಮೇಷನ್ BSc ನೀನೇ ಹೇಳಿದೆ ನೋಡಿ. ಡಿಪ್ಲೊಮಾ ಇನ್ 3D ಮಾಡ್ಬೋದು, ಫಾರಿನ್ ಲ್ಯಾಂಗ್ವೇಜ್ ಡಿಪ್ಲೊಮಾ ಕೂಡ ಮಾಡಿದ್ರೆ ದಟ್ ನೀವು ಟೀಚರ್ ಆಗ್ಬೋದು. BPA ಪರ್ಫಾರ್ಮಿಂಗ್ ಆರ್ಟ್ಸ್, BBA ಮಾಡಿ MBA. ಸೊ ಇನ್ನೊಂದು ಸಲ ಬಂದಿದೆ. BVA ಅಂದರೆ ವಿಜುವಲ್ ಆರ್ಟ್ಸ್, BFA ಅಂದರೆ ಫೈನ್ ಆರ್ಟ್ಸ್. ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ಬೋದು, ಅಂದರೆ ಕುಕ್ಕಿಂಗ್. ಹೋಟೆಲ್ ಮ್ಯಾನೇಜ್ಮೆಂಟ್ ಅಂದರೆ ಕೆಲವ್ರಿಗೆ ಗೊತ್ತಿರಲ್ಲ, ಹೋಟೆಲ್ ಮ್ಯಾನೇಜ್ಮೆಂಟ್ ಅಂದರೆ ಮ್ಯಾನೇಜರ್ ಆಗ್ಬೋದು, ಕುಕ್ ಮಾಡ್ಬೋದು, ಚೆಫ್ ಕೂಡ ಆಗಬಹುದು. ನಿಮ್ಮ ಡ್ರೀಮ್ ಏನಾದರೂ ಕುಕ್ಕಿಂಗ್ ಆಗಿದ್ದರೆ. BA ಆಫ್ ಮಾಸ್ ಕಮ್ಯುನಿಕೇಷನ್ ಅಂದರೆ ಅದೇ RJ ಎಲ್ಲ. ರೂರಲ್ ಸ್ಟಡೀಸಲ್ಲಿ MRS MSW ಬರುತ್ತೆ. ಫಿಸಿಕಲ್ ಎಜುಕೇಷನ್ ಕೂಡ ನಿಮಗೆ ಮಾಡ್ಬೋದಾಗಿರುತ್ತೆ. BA ಇನ್ ಜರ್ನಲಿಸಮ್ ಆದಮೇಲೆ MA ಕೂಡ ಮಾಡ್ಬೋದಾಗಿರುತ್ತೆ. ಸೊ ಇಷ್ಟೇ ಅಲ್ಲ, ನೆಕ್ಸ್ಟ್ ಇನ್ನೂ ಜಾಸ್ತಿ ಇದೆ ಪಾಯಿಂಟ್ಸು ಹೇಳೋದಕ್ಕೆ. ನೀವೇನಾದರೂ ಆರ್ಟ್ಸ್ ಸ್ಟೂಡೆಂಟ್ಸ್ ಆಗಿ ಕಾಮರ್ಸ್ ಮಾಡಬಾರ್ದ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಮಾಡ್ಬೋದು. CA ಇಂಟರ್ನ್ಶಿಪ್ ಆ್ಯಂಡ್ ಫೈನಲ್ ಮಾಡಬಹುದಾಗಿದೆ. ಇನ್ನೊಂದು MA ಮಾಡಬಹುದು. ನೆಕ್ಸ್ಟ್ MBA ಮಾಡ್ಬೋದು. ಹೈಯರ್ ಸ್ಟಡೀಸ್ ಬಗ್ಗೆ ಹೇಳ್ತಿದ್ದಾರೆ. ಸೊ ಒಂದು ನಿಮಿಷ ಕೊಡಿ. BA ಅನ್ನೋ ಡಿಗ್ರಿ ಮಾಡಿದ ನಂತರ ಮಾತ್ರ ನೀವು ಇಷ್ಟೊಂದನ್ನೆಲ್ಲ ಮಾಡ್ಬೋದು. BA ಮಾಡಿಬಿಟ್ಟು ಮಾಸ್ ಕಮ್ಯುನಿಕೇಷನ್ MA ಮಾಡ್ಬೋದು, MCA ಮಾಡ್ಬೋದು, LLB LLM ಮತ್ತು UPSCಗೂ ಪ್ರಿಪೇರ್ ಆಗ್ಬೋದು. ಆರ್ಟ್ಸ್ ಸ್ಟೂಡೆಂಟ್ಸ್ ಹೈಯೆಸ್ಟ್ ನೀವು ಚಿಂದಿ ಮಂದಿಗಳು, ನೀವೇನಾದರೂ UPSC ಕ್ಲಿಯರ್ ಮಾಡಿದೆ, IAS IFS IPS ಆದರೆ ಪೊಲೀಸ್ ಆಫೀಸರ್ ಆಗ್ಬೋದು. ನಿಮ್ಮ ನನಸಾಗುತ್ತೆ, ನಿಮ್ಮ ಜೀವನ ಹೇಗೆ ಬೇಕು ಹಾಗೆ ನಡೀತಾ ಹೋಗುತ್ತೆ. ಲೈಬ್ರರಿ ಸೈನ್ಸ್, ಮಾಸ್ಟರ್ ಆಫ್ ಲೈಬ್ರರಿ, BED MED ಮಾಡ್ಬೋದು. ಈವೆಂಟ್ ಮ್ಯಾನೇಜ್ಮೆಂಟ್ ನಿನ್ನೆ ಹೇಳಿದೆ ಫಸ್ಟಲ್ಲಿ. ಅಡ್ವರ್ಟೈಸಿಂಗ್, ಸ್ಟೇಟ್ ಪೊಲೀಸ್ ಸರ್ವಿಸ್ಗೆ ಪ್ರಿಪೇರ್ ಆಗ್ಬೋದು. ಸೈನ್ಸ್ ಅವರು ಮಾಡ್ಬೋದು, ಬಟ್ ಇವರು ಸ್ವಲ್ಪ ಸ್ಪೆಷಾಲಿಟಿ ಇರುತ್ತೆ, ಕಲ್ತಿರ್ತೀರ ಆಲ್ರೆಡಿ. PhD MPhil ಫಿಸಿಕಲ್ ಎಜುಕೇಷನಲ್ಲಿ MPES MPhil PhD ಮಾಡಬೇಕು. ನಂತರ ಹ್ಯೂಮನ್ ರಿಸೋರ್ಸ್ BHRD ಅನ್ನೋದಿದೆ, MHRD ಮಾಸ್ಟರ್ಸ್. ಸೊ ಇದು
ಇಷ್ಟೊಂದು ನಿಮಗೆ ಇರುವಂತಹ ಕೋರ್ಸಸ್ ಆಫ್ಟರ್ 12th ಸ್ಟ್ಯಾಂಡರ್ಡ್. ಸೊ ನೀವು ನೋಡಿದ್ರಿ ಇಷ್ಟೊಂದು ಕೋರ್ಸಸ್ ಇದೆ. ನೀವು ಅಂದ್ಕೊಂಡ್ರಿ ಕೇವಲ 5 ಕೋರ್ಸ್ 10 ಕೋರ್ಸ್ ಗೊತ್ತಿರೋದ್ರೆ ಇಷ್ಟೊಂದು ಕೋರ್ಸ್ ಇರುವಾಗ ಯಾಕರೋ ಟೆನ್ಷನ್ ಮಾಡ್ತೀರಾ? ಸರಿ, ಎಸ್, ಇಷ್ಟೊಂದು ಯೂಸಸ್ ಇದೆ. ಸೊ ಮೊನ್ನೆ ಹೇಳಿದಾಗೆ ಶುವರ್ ಪಾಸ್ ಅವರು ಕ್ಯಾರಿಯರ್ ಪಾತ್ ಅಂತ 2024 ಮಕ್ಕಳಿಗೋಸ್ಕರ ಸ್ಟಡಿ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಇವರನ್ನು ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂದರೆ, ಇವರು ಕೌನ್ಸ್ಲಿಂಗ್ ಕೂಡ ಮಾಡ್ತಾರೆ ಆನ್ಲೈನಲ್ಲಿ, ಎಜುಕೇಷನ್ ಕ್ಯಾರಿಯರ್ ಕೌನ್ಸ್ಲಿಂಗ್. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ, ಆ್ಯಕ್ಚುಲಿ ದೇರ್ ಇಸ್ ಅ ನಂಬರ್ ಓವರ್ ಹಿಯರ್, ನೀವು ಕಾಣ್ತಿದ್ದೀರಾ ನೋಡಿ. ಈ ನಂಬರ್ಗೆ ಈ ನಂಬರ್ಗೆ ವಾಟ್ಸ್ಯಾಪ್ ಮಾಡಿದ್ರೆ ನಿಮ್ಮೆಲ್ಲ ಕ್ಯೂರಿ ರಿಗಾರ್ಡಿಂಗ್ ಆರ್ಟ್ಸ್ ಬ್ಯಾಕ್ಗ್ರೌಂಡ್, ಸೈನ್ಸ್ ಬ್ಯಾಕ್ಗ್ರೌಂಡ್ ಆನ್ಲೈನಲ್ಲೇ ಸಿಗುತ್ತೆ. ಸೊ ಮಂಗಳೂರಲ್ಲಿ ಇವರು ಸೆಂಟರ್ ಇದೆ, ಬಂದು ವಿಸಿಟ್ ಮಾಡ್ಬೋದು. ಬಟ್ ಕಷ್ಟ ಆದರೆ ವಾಟ್ಸ್ಯಾಪ್ ಥ್ರೂ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ಇಫ್ ಯು ಹ್ಯಾವ್ ಎನಿ ಡೌಟ್. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಇನ್ ಟು ಆರ್ಟ್ಸ್ ಬ್ಯಾಕ್ಗ್ರೌಂಡಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದೆ ಅಲ್ವಾ, ಸೈನ್ಸ್ಗಿಂತ ಕಾಮರ್ಸ್ಗಿಂತಲೇ. ಆದರೆ ಕಂಪ್ಯಾರಿಟಿವ್ ಯಾರನ್ನು ಮಾಡಬಾರ್ದು. ಆದರೆ ಇಷ್ಟು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈ ಕಂಟೆಂಟ್ಸು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್ ಬಾಯ್, ಟೇಕ್ ಕೇರ್, ಧನ್ಯವಾದಗಳು.